ನಮಸ್ಕಾರ ಮತ್ತು ಈ ಅಧಿವೇಶನಕ್ಕೆ ಸ್ವಾಗತ. ಹೇರ್ ರಿಬೌಂಡಿಂಗ್ ಎನ್ನುವುದು ಕೂದಲಿನ ರಾಸಾಯನಿಕ ಸ್ಟ್ರೈಟ್ನಿಂಗ್ ಪ್ರಕ್ರಿಯೆಯಾಗಿದ್ದು, ಅದು ದೀರ್ಘಕಾಲದವರೆಗೆ ಇರುತ್ತದೆ. ಈ ವಿಧಾನವು ಕೂದಲಿನ ಬಾಂಡ್ಗಳನ್ನು ಸಡಿಲಗೊಳಿಸಿ ಅವುಗಳನ್ನು ಬಯಸಿದ ಶೈಲಿಗೆ ಪುನಃ ರಚಿಸುವುದನ್ನು ಒಳಗೊಂಡಿರುತ್ತದೆ. ಉದ್ದೇಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು. ಹೇರ್ ರೀಬಾಂಡ್‌ಗೆ ಅಗತ್ಯವಿರುವ ಉಪಕರಣಗಳು ಮತ್ತು ವಸ್ತುಗಳನ್ನು ಪಟ್ಟಿ ಮಾಡಿ. ಹೇರ್ ರೀಬಾಂಡ್‌ಗಾಗಿ ಕ್ಲೈಂಟ್ ಅನ್ನು ತಯಾರಿಸಿ. ಹೇರ್ ರೀಬಾಂಡಿಂಗ್ ವಿಧಾನವನ್ನು ಪ್ರದರ್ಶಿಸಿ ಮತ್ತು ಹೇರ್ ರೀಬಾಂಡ್‌ಗೆ ಸಂಬಂಧಿಸಿದ ಅನಾನುಕೂಲಗಳನ್ನು ವಿವರಿಸಿ. ಹೇರ್ ರೀಬಾಂಡ್‌ಗೆ ಅಗತ್ಯವಿರುವ ಉಪಕರಣಗಳು ಮತ್ತು ಸಾಮಗ್ರಿಗಳನ್ನು ಈಗ ನೋಡೋಣ. ಅವುಗಳೆಂದರೆ ಟೈಮರ್, ಸಲೂನ್ ಗೌನ್, ಮಿಕ್ಸಿಂಗ್ ಬೌಲ್, ಸ್ಪ್ರೇ ಬಾಟಲ್, ಸ್ಪ್ಯಾಟುಲಾ, ಸೆಟ್ಟಿಂಗ್ ಕ್ಲಿಪ್, ಟೇಲ್ ಕೋಂಬ್, ವೈಟ್ ಟೂತ್ ಕೋಂಬ್, ಅಪ್ಲಿಕೇಶನ್ ಬ್ರಷ್, ನೆಕ್ ಕ್ಯಾಪ್, ಶಾಂಪೂ, ಟವೆಲ್, ನ್ಯೂಟ್ರಲೈಸಿಂಗ್ ಶಾಂಪೂ, ಕಂಡೀಷನರ್, ಪ್ರೊಟೆಕ್ಟಿವ್ ಗ್ಲೌಸ್, ಪ್ರೊಟೆಕ್ಟಿವ್ ಕ್ರೀಮ್ ಮತ್ತು ರಿಲ್ಯಾಕ್ಸರ್. ಸೋಂಕುಗಳನ್ನು ತಡೆಯಿರಿ. ಹಿಂದಿನ ಚಿಕಿತ್ಸೆಗಳಿಂದ ಕೊಳಕು ಅಥವಾ ಉತ್ಪನ್ನದ ಶೇಷವನ್ನು ತೆಗೆದುಹಾಕಲು ಸೂಕ್ತವಾದ ಶುಚಿಗೊಳಿಸುವ ಏಜೆಂಟ್ ಅಥವಾ ಡಿಸ್‌ಇನ್ಫೆಕ್ಟಂಟ್ ಅನ್ನು ಬಳಸಿ. ಎಲ್ಲಾ ಉಪಕರಣಗಳು ಚೆನ್ನಾಗಿ ಕ್ರಿಮಿನಾಶಕವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಕ್ಲೈಂಟ್ ಅನ್ನು ಸ್ವಾಗತಿಸುವ ಮೊದಲು ಚಿಕಿತ್ಸಾ ಕುರ್ಚಿ ಸ್ವಚ್ಛವಾಗಿರಬೇಕು ಮತ್ತು ಕಸದಿಂದ ಮುಕ್ತವಾಗಿರಬೇಕು. ಕೂದಲಿನ ಉತ್ಪನ್ನಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಇಡಬೇಕು ಮತ್ತು ಅವುಗಳ ಮುಕ್ತಾಯ ದಿನಾಂಕವನ್ನು ನಿಯಮಿತವಾಗಿ ಪರಿಶೀಲಿಸುವುದು ಉತ್ತಮ. ಕಾರ್ಯವಿಧಾನದ ಮೊದಲು ನಿಮ್ಮ ಕೈಗಳನ್ನು ಸಾಬೂನು ಮತ್ತು ನೀರಿನಿಂದ ತೊಳೆಯುವುದನ್ನು ಖಚಿತಪಡಿಸಿಕೊಳ್ಳಿ. ನಂತರ ಸ್ವಚ್ಛವಾದ ಟವೆಲ್‌ನಿಂದ ಒಣಗಿಸಿ. ಚಿಕಿತ್ಸೆಯ ಸಮಯದಲ್ಲಿ ಗ್ಲೌಸ್‌ಗಳನ್ನು ಧರಿಸಲು ಸಹ ಸಲಹೆ ನೀಡಲಾಗುತ್ತದೆ. ಇದು ಚರ್ಮದ ನೇರ ಸಂಪರ್ಕವನ್ನು ತಡೆಯುತ್ತದೆ ಮತ್ತು ಸೋಂಕುಗಳ ಹರಡುವಿಕೆಯನ್ನು ತಡೆಯುತ್ತದೆ. ಕಾರ್ಯವಿಧಾನವನ್ನು ಪ್ರಾರಂಭಿಸುವ ಮೊದಲು ಕ್ಲೈಂಟ್‌ನ ಆದ್ಯತೆಗಳನ್ನು ತಿಳಿದುಕೊಳ್ಳಿ. ಕ್ಲೈಂಟ್‌ನ ಪ್ರಸ್ತುತ ಕೇಶವಿನ್ಯಾಸವನ್ನು ಸಹ ನೀವು ಪರಿಗಣಿಸಬೇಕು. ಕ್ಲೈಂಟ್‌ಗೆ ಪ್ರಕ್ರಿಯೆಯನ್ನು ವಿವರಿಸಿ. ಹೇರ್ ರೀಬಾಂಡಿಂಗ್ ದೀರ್ಘವಾದ ಪ್ರಕ್ರಿಯೆ. ಇದನ್ನು ಶೀಘ್ರವಾಗಿ ಮಾಡಬಾರದು ಎಂದು ನೆನಪಿಡಿ. ಕ್ಲೈಂಟ್ ರಾಸಾಯನಿಕಗಳಿಗೆ ಅಲರ್ಜಿಯನ್ನು ಹೊಂದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ, ಏಕೆಂದರೆ ಚಿಕಿತ್ಸೆಯು ಅಲರ್ಜಿಯ ಪ್ರಕ್ರಿಯೆಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಕಳೆದ 2 ವಾರಗಳಲ್ಲಿ ಕ್ಲೈಂಟ್ ಕೆಮಿಕಲ್ ರಿಲ್ಯಾಕ್ಸರ್ ಅಥವಾ ಅಂತಹುದೇ ಚಿಕಿತ್ಸೆಯನ್ನು ಪಡೆದಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ಸಹ ಮುಖ್ಯವಾಗಿದೆ. ಇದು ಕೂದಲ ಹಾನಿ ಮತ್ತು ವಿಫಲ ಸೇವೆಗಳ ಅಪಾಯವನ್ನು ಹೆಚ್ಚಿಸಬಹುದು. ಕ್ಲೈಂಟ್‌ನ ನೆತ್ತಿ ಮತ್ತು ಕೂದಲನ್ನು ಗಮನಿಸಿ ಮತ್ತು ಯಾವುದೇ ಉರಿ-ಊತಗಳು, ಗಾಯಗಳ ರೀತಿಯ ಯಾವುದೇ ಸ್ಥಿತಿಯಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಈ ಯಾವುದೇ ಪರಿಸ್ಥಿತಿಗಳು ನೀವು ಕಂಡುಕೊಂಡರೆ ಚಿಕಿತ್ಸೆಯನ್ನು ಮುಂದುವರಿಸಬೇಡಿ, ಏಕೆಂದರೆ ಅದು ಕ್ಲೈಂಟ್‌ನ ಮೇಲೆ ಪ್ರತಿಕೂಲ ಪ್ರತಿಕ್ರಿಯೆಗಳನ್ನು ಉಂಟುಮಾಡುತ್ತವೆ ಮತ್ತು ನಿಮಗೂ ಅಪಖ್ಯಾತಿಯನ್ನು ಉಂಟುಮಾಡುತ್ತದೆ. ಈ ಚಿಕಿತ್ಸೆಗೆ ಉತ್ತಮ ನಿರ್ವಹಣೆ ಅಗತ್ಯವಿದೆ ಎಂದು ಮುಂಚಿತವಾಗಿ ತಿಳಿಸಿ. ಹೇರ್ ರೀಬಾಂಡಿಂಗ್ ಒಂದು ಅರೆ-ಶಾಶ್ವತ ಚಿಕಿತ್ಸೆಯಾಗಿದೆ ಮತ್ತು ಹೊಸ ಕೂದಲು ಬೆಳೆದಂತೆ ಅದನ್ನು ನೇರಗೊಳಿಸಲಾಗುವುದಿಲ್ಲ. ಇದು ಬೆಳೆದ ಕೂದಲು ಮತ್ತು ರೀಬಾಂಡ್ ಮಾಡಿದ ಕೂದಲಿನ ನಡುವೆ ಗೋಚರ ವ್ಯತ್ಯಾಸಕ್ಕೆ ಕಾರಣವಾಗಬಹುದು. ಕ್ಲೈಂಟ್ ಮುಂದುವರಿಯಲು ಸಿದ್ಧರಿದ್ದರೆ ಒಪ್ಪಿಗೆಯ ಫಾರ್ಮ್‌ಗೆ ಸಹಿ ಮಾಡಿಸಿಕೊಳ್ಳಿ. ಕ್ಲೈಂಟ್ ಅನ್ನು ಆರಾಮವಾಗಿ ಕೂರಿಸಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಚಿಕಿತ್ಸಾ ಪ್ರಕ್ರಿಯೆಗೆ ಅಡ್ಡಿಯಾಗಬಹುದಾದ ಯಾವುದೇ ಆಭರಣ ಅಥವಾ ಕೂದಲಿನ ಬಿಡಿಭಾಗಗಳನ್ನು ತೆಗೆದುಹಾಕಲು ಕ್ಲೈಂಟ್ ಅನ್ನು ಕೇಳಿ. ಕ್ಲೈಂಟ್ ಅನ್ನು ಸಲೂನ್ ಗೌನ್‌ನಿಂದ ಅಲಂಕರಿಸಿ ಮತ್ತು ಅದು ಭುಜಗಳು ಮತ್ತು ಮೇಲಿನ ದೇಹವನ್ನು ಸಂಪೂರ್ಣವಾಗಿ ಆವರಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಕ್ಲೈಂಟ್‌ನ ಬಟ್ಟೆ ಮೇಲೆ ಯಾವುದೇ ಕೂದಲು ಅಥವಾ ರಾಸಾಯನಿಕಗಳು ಬರದಂತೆ ತಡೆಯುವುದು. ಅಧಿಕ ಸುರಕ್ಷತೆಗಾಗಿ ಕ್ಲೈಂಟ್‌ನ ಭುಜದ ಸುತ್ತಲೂ ಟವೆಲ್ ಅನ್ನು ಕಟ್ಟಿಕೊಳ್ಳಿ. ಕೂದಲು ರೀಬಾಂಡಿಂಗ್ ಪ್ರಕ್ರಿಯೆಯು ಈ ಕೆಳಗಿನ ಹಂತಗಳನ್ನು ಒಳಗೊಂಡಿರುತ್ತದೆ. ಅವುಗಳೆಂದರೆ: ಹಂತ 1 ಕೂದಲನ್ನು ಶಾಂಪೂ ಮಾಡಿ. ಹಂತ 2 ಕೂದಲು ವಿಶ್ಲೇಷಣೆ ಮಾಡಿ. ಹಂತ 3 ರಿಲ್ಯಾಕ್ಸೆಂಟ್ ಅನ್ನು ಹಚ್ಚಿ. ಹಂತ 4 ಕೂದಲನ್ನು ತೊಳೆಯಿರಿ ಮತ್ತು ಡೀಪ್ ಕಂಡೀಷನ್ ಮಾಡಿ. ಹಂತ 5 ಕೆರಾಟಿನ್ ಲೋಷನ್ ಅನ್ನು ಹಚ್ಚಿ ಕೂದಲನ್ನು ನೇರಗೊಳಿಸಿ. ಹಂತ 6 ನ್ಯೂಟ್ರಲೈಸರ್ ಅನ್ನು ಹಚ್ಚಿ. ಹಂತ 7 ಬ್ಲೋ ಡ್ರೈ ಮಾಡಿ. ಕಡೆಗೆ ಸ್ಟ್ರೈಟ್ನಿಂಗ್ ನಿರ್ವಹಿಸಿ. ಶಾಂಪೂವಿನೊಂದಿಗೆ ಕೂದಲನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವ ಮೂಲಕ ಪ್ರಾರಂಭಿಸಿ. ಅದು ಕೂದಲನ್ನು ಸ್ವಚ್ಛಗೊಳಿಸುತ್ತದೆ, ಯಾವುದೇ ಕೊಳಕು, ತೈಲಗಳು ಅಥವಾ ಉತ್ಪನ್ನದ ನಿರ್ಮಾಣವನ್ನು ತೆಗೆದುಹಾಕುತ್ತದೆ. ಕ್ಲೈಂಟ್‌ನ ಕೂದಲಿನ ಪ್ರಕಾರಕ್ಕೆ ಸೂಕ್ತವಾದ ಶಾಂಪೂ ಆಯ್ಕೆ ಮಾಡಿ. ಕೂದಲನ್ನು ತೊಳೆಯಿರಿ ಮತ್ತು ಟವೆಲ್‌ನಿಂದ ಒಣಗಿಸಿ. ಎಚ್ಚರಿಕೆ: ಕಂಡೀಷನರ್ ಅನ್ನು ಹಚ್ಚಬೇಡಿ, ಏಕೆಂದರೆ ಅದು ರೀಬಾಂಡಿಂಗ್ ಪ್ರಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ. ರೀಬಾಂಡಿಂಗ್ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ಕೂದಲನ್ನು ಸ್ವಚ್ಛಗೊಳಿಸುವುದು ಅತ್ಯಗತ್ಯ. ಸಂಪೂರ್ಣ ಕೂದಲಿನ ರೇಖೆಯ ಸುತ್ತಲೂ ಮತ್ತು ಕಿವಿಗಳ ಮೇಲೆ ಪ್ರೊಟೆಕ್ಟಿವ್ ಕ್ರೀಮ್ ಅನ್ನು ಹಚ್ಚಿ. ರಾಸಾಯನಿಕಗಳು ಚರ್ಮದ ಸಂಪರ್ಕಕ್ಕೆ ಬರಬಾರದು
ಮತ್ತು ಅವುಗಳನ್ನು ಬಳಸುವಾಗ ಬಹಳ ಜಾಗರೂಕರಾಗಿರಿ ಎಂಬುದನ್ನು ನೆನಪಿಡಿ. ಕೂದಲು ಒಣಗಿದ ನಂತರ ವಿಶ್ಲೇಷಣೆಗಾಗಿ ಅದನ್ನು ವಿಭಾಗಗಳಾಗಿ ವಿಂಗಡಿಸಿ. ಕೂದಲನ್ನು 4 ಭಾಗಗಳಾಗಿ ವಿಂಗಡಿಸಿ. ಮೊದಲನೆಯದಾಗಿ ಕೂದಲನ್ನು ಮುಂಭಾಗದ ಕೂದಲಿನಿಂದ ಕುತ್ತಿಗೆಯ ತುದಿಯವರೆಗೆ 2 ಸಮಾನ ಭಾಗಗಳಾಗಿ ವಿಂಗಡಿಸಿ. ನಂತರ ಕೂದಲನ್ನು ಕಿವಿಯಿಂದ ಕಿವಿಗೆ, ನೆತ್ತಿಯ ಉದ್ದಕ್ಕೂ ಭಾಗಿಸಿ. ಪ್ರತಿ ವಿಭಾಗವನ್ನು ಪ್ಲಾಸ್ಟಿಕ್ ಕ್ಲಿಪ್‌ನೊಂದಿಗೆ ಸುರಕ್ಷಿತಗೊಳಿಸಿ. ಈ ಹಂತವು ಕೂದಲಿನ ರಚನೆ, ದಪ್ಪ ಮತ್ತು ಒಟ್ಟಾರೆ ಸ್ಥಿತಿಯನ್ನು ನಿರ್ಣಯಿಸಲು ನಿಮಗೆ ಅನುಮತಿಸುತ್ತದೆ. ಇದರ ಆಧಾರದ ಮೇಲೆ ಬಯಸಿದ ನೇರಗೊಳಿಸಿದ ಫಲಿತಾಂಶವನ್ನು ಸಾಧಿಸಲು ಸೂಕ್ತವಾದ ರಿಲ್ಯಾಕ್ಸೆಂಟ್ ಅನ್ನು ನೀವು ನಿರ್ಧರಿಸಬಹುದು. ರಿಲ್ಯಾಕ್ಸರ್ ಅನ್ನು ಬುದ್ಧಿವಂತಿಕೆಯಿಂದ ಆರಿಸಿ. ವಿವಿಧ ರೀತಿಯ ರಿಲ್ಯಾಕ್ಸರ್‌ಗಳನ್ನು ಮಿಶ್ರಣ ಮಾಡಬಾರದು ಎಂಬುದನ್ನು ನೆನಪಿಡಿ, ಏಕೆಂದರೆ ಅದು ರಾಸಾಯನಿಕ ಪ್ರತಿಕ್ರಿಯೆಯನ್ನು ಉಂಟುಮಾಡುತ್ತದೆ. ಇದು ಕ್ಲೈಂಟ್‌ಗೆ ಸಂಭಾವ್ಯ ಹಾನಿಯನ್ನುಂಟುಮಾಡುತ್ತದೆ. ಕೂದಲಿನ ಮೂಲ ಬಾಂಡ್‌ಗಳನ್ನು ಮುರಿಯಲು ಕೂದಲಿನ ಮೇಲೆ ಆಯ್ಕೆ ಮಾಡಿದ ರಿಲ್ಯಾಕ್ಸೆಂಟ್ ಅನ್ನು ಹಚ್ಚಿ. ಬೆಂಬಲಕ್ಕಾಗಿ ರೀಬಾಂಡಿಂಗ್ ಬೋರ್ಡ್‌ಗಳನ್ನು ಬಳಸಿ ಮತ್ತು ಕ್ಲೈಂಟ್‌ನ ಕೂದಲಿಗೆ ಸರಿಯಾಗಿ ಲೇಪಿಸಿ. ಪ್ರತಿ ಎಳೆಗೂ ಲೇಪಿಸಿದೆ ಎಂದು ಖಚಿತಪಡಿಸಿಕೊಳ್ಳಿ. ರಿಲ್ಯಾಕ್ಸೆಂಟ್ ಅನ್ನು ಮೂಲದಿಂದ ತುದಿಗೆ ಹಚ್ಚಬೇಕು ಎಂಬುದನ್ನು ನೆನಪಿಡಿ. ರಿಲ್ಯಾಕ್ಸೆಂಟ್ ಅನ್ನು ಎಷ್ಟು ಕಾಲ ಬಿಡಬೇಕು ಎಂಬುದು ವಿನ್ಯಾಸವನ್ನು ಅವಲಂಬಿಸಿ ಬದಲಾಗುತ್ತದೆ. ಇದು 30 ರಿಂದ 45 ನಿಮಿಷಗಳವರೆಗೆ ಇರುತ್ತದೆ. ಎಚ್ಚರಿಕೆ: ಕೂದಲಿಗೆ ಅತಿಯಾಗಿ ಚಿಕಿತ್ಸೆ ನೀಡುವುದರಿಂದ ಕೂದಲು ಹಾನಿಯಾಗಬಹುದು. ರಿಲ್ಯಾಕ್ಸೆಂಟ್‌ನ ಯಾವುದೇ ಕುರುಹುಗಳನ್ನು ತೆಗೆದುಹಾಕಲು ಕೂದಲನ್ನು ಸಂಪೂರ್ಣವಾಗಿ ತೊಳೆಯಲಾಗುತ್ತದೆ. ರಿಲ್ಯಾಕ್ಸೆಂಟ್ ಇನ್ನೂ ಉಳಿದಿದ್ದರೆ ಅದು ಅತಿಯಾಗಿ ಸಂಸ್ಕರಣೆ ಮಾಡಿ ಕೂದಲಿಗೆ ಹಾನಿ ಮಾಡುತ್ತದೆ. ನಂತರ ತೇವಾಂಶ ಮತ್ತು ಪೋಷಣೆಯನ್ನು ಪುನಃ ತುಂಬಿಸಲು ಡೀಪ್ ಕಂಡೀಷನ್ನೊಂದಿಗೆ ಕೂದಲನ್ನು ಚಿಕಿತ್ಸೆ ಮಾಡಿ, ಏಕೆಂದರೆ ರಾಸಾಯನಿಕ ಪ್ರಕ್ರಿಯೆಯು ತಾತ್ಕಾಲಿಕ ಶುಷ್ಕತೆಯನ್ನು ಉಂಟುಮಾಡಬಹುದು. ಡೀಪ್ ಕಂಡೀಷನಿಂಗ್ ನಂತರ ಕೆರಾಟಿನ್ ಲೋಷನ್ ಜೊತೆಗೆ ಕೂದಲಿಗೆ ಚಿಕಿತ್ಸೆ ನೀಡಿ. ನೇರವಾಗಿಸುವ ಪ್ರಕ್ರಿಯೆಗಾಗಿ ಕೂದಲನ್ನು ರಕ್ಷಿಸಲು ಮತ್ತು ತಯಾರಿಸಲು ಈ ಹಂತವು ಅತ್ಯಗತ್ಯ. ನಂತರ ಸೆರಾಮಿಕ್ ಫ್ಲಾಟ್ ಐರನ್ ಅನ್ನು ಬಳಸಿ ಕೂದಲಿನ ಎಳೆಗಳನ್ನು ಒಂದೊಂದೇ ವಿಭಾಗವನ್ನು ನೇರಗೊಳಿಸಿ. ಬಯಸಿದಂತೆ ನಯವಾಗಿ ಕಾಣಿಸುತ್ತದೆ. ಕೂದಲನ್ನು ಸಮವಾಗಿ ನೇರಗೊಳಿಸಲು ಈ ಪ್ರಕ್ರಿಯೆಯನ್ನು ನಿಖರವಾಗಿ ಮತ್ತು ಕೌಶಲ್ಯದಿಂದ ಮಾಡಬೇಕು ಎಂದು ಖಚಿತಪಡಿಸಿಕೊಳ್ಳಿ. ಬಯಸಿದ ನೋಟವನ್ನು ಪಡೆಯಲು ಫ್ಲಾಟ್ ಐರನ್ ಅನ್ನು ಸರಿಯಾದ ತಾಪಮಾನದಲ್ಲಿ ಮತ್ತು ಸರಿಯಾದ ಒತ್ತಡದಲ್ಲಿ ಅನ್ವಯಿಸಬೇಕು. ನೇರಗೊಳಿಸುವಿಕೆ ಪ್ರಕ್ರಿಯೆಯು ಮುಗಿದಾಗ ಹೊಸ ರಚನೆಯನ್ನು ಲಾಕ್ ಮಾಡುವ ಸಮಯ. ಕೂದಲಿಗೆ ನ್ಯೂಟ್ರಲೈಸರ್ ಅನ್ನು ಹಚ್ಚಲಾಗುತ್ತದೆ. ಇದು ಮುರಿದ ಬಂಧಗಳನ್ನು ಸುಧಾರಿಸಿ ನೇರಗೊಳಿಸಿದ ಆಕಾರವನ್ನು ಉಳಿಸಿಕೊಳ್ಳುತ್ತದೆ. ಹಚ್ಚಿದ ನಂತರ ಅದನ್ನು ಸುಮಾರು ಅರ್ಧ ಗಂಟೆಯವರೆಗೆ ಬಿಡಿ. ನಂತರ ತಣ್ಣೀರಿನಿಂದ ನ್ಯೂಟ್ರಲೈಸರ್ ಅನ್ನು ತೊಳೆಯಿರಿ. ತೊಳೆದ ನಂತರ ಕೂದಲನ್ನು ಬ್ಲೋ ಡ್ರೈ ಮಾಡಿ. ಕಡೆಯ ಸ್ಟ್ರೈಟ್ನಿಂಗ್ ಟಚ್ ನೀಡಲು ಫ್ಲಾಟ್ ಐರನ್ ಅನ್ನು ಮತ್ತೊಮ್ಮೆ ಬಳಸಿ. ಕೂದಲು ನಯವಾಗಿ, ನೇರವಾಗಿ ಕಾಣುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಹೇರ್ ರೀಬಾಂಡಿಂಗ್‌ನ ಪರಿಣಾಮ ಸುಮಾರು 6 ರಿಂದ 7 ತಿಂಗಳವರೆಗೆ ಇರುತ್ತದೆ. ಹಾಗೆಯೇ ಕಾಣುವಂತೆ ಕಾಪಾಡಿಕೊಳ್ಳಲು ಕೂದಲಿನ ಬೆಳವಣಿಗೆಯ ವೇಗವನ್ನು ಅವಲಂಬಿಸಿ ಬೇರುಗಳಲ್ಲಿ ನಿಯಮಿತ ಟಚ್-ಅಪ್ ಅಗತ್ಯವಿರುತ್ತದೆ. ಕ್ಲೈಂಟ್‌ಗೆ ನಂತರದ ಆರೈಕೆ ಸಲಹೆಯನ್ನು ನೀಡಲು ಮರೆಯದಿರಿ. ಈ ಚಿಕಿತ್ಸೆಯನ್ನು ಪರಿಣಾಮಕಾರಿಯಾಗಿರಿಸಿಕೊಳ್ಳಲು ಮುಂದಿನ ಕೆಲವು ದಿನಗಳವರೆಗೆ ಸರಿಯಾದ ನಿರ್ವಹಣೆಯ ಅಗತ್ಯವಿರುತ್ತದೆ. ಈ ಚಿಕಿತ್ಸೆಗೆ ಸಂಬಂಧಿಸಿದ ಕೆಲವು ವಿರೋಧಾಭಾಸಗಳು ಸಹ ಇವೆ. ಚಿಕಿತ್ಸೆಯ ಮೊದಲು ಕ್ಲೈಂಟ್ ಅಂತಹ ಸಮಸ್ಯೆಗಳ ಬಗ್ಗೆ ತಿಳಿದಿರಲಿ ಎಂದು ಖಚಿತಪಡಿಸಿಕೊಳ್ಳಿ. ಅವು ಹೀಗಿವೆ: ನೆತ್ತಿಯ ಕಿರಿಕಿರಿ ಮತ್ತು ಸೂಕ್ಷ್ಮತೆ. ಕೂದಲಿನ ರೀಬಾಂಡಿಂಗ್ ಪ್ರಕ್ರಿಯೆಯಲ್ಲಿ ಬಳಸಲಾಗುವ ರಾಸಾಯನಿಕಗಳು ನೆತ್ತಿಯ ಮೇಲೆ ಕಿರಿಕಿರಿಯನ್ನು ಉಂಟುಮಾಡಬಹುದು. ಇದು ಕೆಂಪು, ತುರಿಕೆ ಅಥವಾ ಅಸ್ವಸ್ಥತೆಗೆ ಕಾರಣವಾಗುತ್ತದೆ. ನೆತ್ತಿಯು ಸೂಕ್ಷ್ಮವಾಗಿದ್ದರೆ ಅಥವಾ ಉತ್ಪನ್ನವು ನೆತ್ತಿಯೊಂದಿಗೆ ನೇರ ಸಂಪರ್ಕಕ್ಕೆ ಬಂದರೆ ಇದು ಸಂಭವಿಸುವ ಸಾಧ್ಯತೆ ಹೆಚ್ಚು. ಕೂದಲು ಹಾನಿ ಮತ್ತು ಒಡೆಯುವಿಕೆ. ಹೇರ್ ರೀಬಾಂಡಿಂಗ್ ಕೆಮಿಕಲ್ ರಿಲ್ಯಾಕ್ಸಿಂಗ್ ಮತ್ತು ಹೆಚ್ಚಿನ ಶಾಖದ ಬಳಕೆಯನ್ನು ಒಳಗೊಂಡಿರುತ್ತದೆ. ಇದು ಕೂದಲಿನ ರಚನೆಯನ್ನು ದುರ್ಬಲಗೊಳಿಸುತ್ತದೆ. ಸರಿಯಾಗಿ ಮಾಡದಿದ್ದರೆ ಅಥವಾ ಕೂದಲು ಈಗಾಗಲೇ ಹಾನಿಗೊಳಗಾಗಿದ್ದರೆ ಅದು ಕೂದಲು ಒಡೆಯುವಿಕೆ, ಒಡೆದ ತುದಿಗಳು ಅಥವಾ ಶುಷ್ಕತೆಗೆ ಕಾರಣವಾಗಬಹುದು. ಅಲರ್ಜಿಕ್ ಪ್ರತಿಕ್ರಿಯೆಗಳು. ಕೆಲವು ವ್ಯಕ್ತಿಗಳು ರೀಬಾಂಡಿಂಗ್ ಪ್ರಕ್ರಿಯೆಯಲ್ಲಿ ಬಳಸುವ ಕೆಲವು ರಾಸಾಯನಿಕಗಳಿಗೆ ಅಲರ್ಜಿಯನ್ನು ಹೊಂದಿರಬಹುದು. ಇದು ನೆತ್ತಿಯ ಮೇಲೆ ಅಥವಾ ಕೂದಲಿನ ಅಂಚಿನಲ್ಲಿ ಕೆಂಪು, ಊತ ಅಥವಾ ದದ್ದುಗಳಂತಹ ಅಲರ್ಜಿಯ ಪ್ರತಿಕ್ರಿಯೆಗಳಿಗೆ ಕಾರಣವಾಗಬಹುದು. ಶಾಖಕ್ಕೆ ಸೂಕ್ಷ್ಮತೆ. ರೀಬಾಂಡಿಂಗ್ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ತಾಪಮಾನದ ಫ್ಲಾಟ್ ಐರನ್‌ಗಳನ್ನು ಸರಿಯಾಗಿ ಬಳಸದಿದ್ದರೆ ಅಥವಾ ಕೂದಲು ಈಗಾಗಲೇ ಶಾಖ ಹಾನಿಗೊಳಗಾಗಿದ್ದರೆ ಕೂದಲಿಗೆ ಶಾಖದ ಹಾನಿಯನ್ನು ಉಂಟುಮಾಡಬಹುದು. ಅಸಂಗತ ಫಲಿತಾಂಶಗಳು. ಕೂದಲಿಗೆ ರಿಲ್ಯಾಕ್ಸರ್ ಅನ್ನು ಸಮನಾಗಿ ಲೇಪಿಸದಿದ್ದರೆ ಅಥವಾ ಅಪ್ಲಿಕೇಶನ್ ಅನ್ನು ನಿಖರವಾಗಿ ಮಾಡದಿದ್ದರೆ ಕೂದಲಿನ ಕೆಲವು ಭಾಗಗಳು ಇತರಕ್ಕಿಂತ ನೇರವಾಗಿ ಕಾಣುವಂತಹ
ಅಸಮ ಅಥವಾ ಅಸಮಂಜಸವಾಗಿ ನೇರವಾಗಲು ಕಾರಣವಾಗಬಹುದು. ತಲೆಯ ನೋವು ಮತ್ತು ವಾಕರಿಕೆ, ಕೂದಲಿನ ರೀಬಾಂಡಿಂಗ್ ಸಮಯದಲ್ಲಿ ಬಳಸುವ ರಾಸಾಯನಿಕಗಳು ಬಲವಾದ ವಾಸನೆಯನ್ನು ಹೊರಸೂಸಬಹುದು. ಇದು ಕೆಲವು ವ್ಯಕ್ತಿಗಳಿಗೆ ಅಹಿತಕರವಾಗಿರುತ್ತದೆ. ಕಾರ್ಯವಿಧಾನದ ಸಮಯದಲ್ಲಿ ಕ್ಲೈಂಟ್‌ಗೆ ಈ ಯಾವುದೇ ಪರಿಸ್ಥಿತಿಗಳು ಉಂಟಾದರೆ ಚಿಕಿತ್ಸೆಯನ್ನು ಮುಂದುವರಿಸಬೇಡಿ. ಕೂದಲು ಮತ್ತು ನೆತ್ತಿಯಿಂದ ಉಳಿದಿರುವ ಯಾವುದೇ ಉತ್ಪನ್ನವನ್ನು ತೊಳೆಯಿರಿ ಮತ್ತು ಅಗತ್ಯವಿದ್ದರೆ ಪೀಡಿತ ಪ್ರದೇಶವನ್ನು ಶಮನಗೊಳಿಸಲು ಪ್ರೊಟೆಕ್ಟಿವ್ ಕ್ರೀಮ್ ಅನ್ನು ಹಚ್ಚಿ. ಅಲರ್ಜಿಯ ಪ್ರತಿಕ್ರಿಯೆಗಳ ಸಂದರ್ಭಗಳಲ್ಲಿ ತಕ್ಷಣದ ವೈದ್ಯಕೀಯ ಸಹಾಯವನ್ನು ಪಡೆಯುವಂತೆ ಕ್ಲೈಂಟ್‌ಗೆ ಹೇಳಿ. ಇದು ನಿಮ್ಮನ್ನು ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ. ಈ ಅಧಿವೇಶನದಲ್ಲಿ ನೀವು ಕಲಿತ ವಿಷಯಗಳೇನೆಂದರೆ, ಹೇರ್ ರಿಬಾಂಡಿಂಗ್ಗೆ ಅಗತ್ಯವಿರುವ ಉಪಕರಣಗಳು ಮತ್ತು ವಸ್ತುಗಳು, ಹೇರ್ ರಿಬಾಂಡಿಂಗ್ಗಾಗಿ ಕ್ಲೈಂಟ್ನ ತಯಾರಿ, ಹೇರ್ ರಿಬಾಂಡಿಂಗ್ ವಿಧಾನ ಮತ್ತು ಹೇರ್ ರಿಬಾಂಡಿಂಗ್ಗೆ ಸಂಬಂಧಿಸಿದ ವಿರೋಧಾಭಾಸಗಳು. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.